ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ರುಚಿಯಾಗಿರುವಂತಹ ಸ್ಪೆಷಲ್ ಚಿಕನ್ ಕೈಮಾ ಉಂಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಈ ರೆಸಿಪಿ ಅಂತೂ ಸಿಕ್ಕಾಪಟ್ಟೆ ಸಿಂಪಲ್ಲು, ಮನೆಯಲ್ಲಿ ಬೇಗನೆ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ kg ಚಿಕನ್ ತರಿಸಿದ್ದೆ, ರೆಡಿ ಚಿಕನ್ ತರಿಸಿದ್ದೆ. ಮನೆಯಲ್ಲೇ ಅಲ್ಲೇ ಚಾಪ್ ಮಾಡಿಸ್ಕೊಂಡು ಬಂದಿರಲಿಲ್ಲ. ಬಂದುಬಿಟ್ಟು ಮನೆಯಲ್ಲೇ ತೊಗೊಬಂದು ಕ್ಲೀನ್ ಮಾಡಿಕೊಂಡು ಬೋನೆಲ್ಲ ತೆಗೆದುಬಿಟ್ಟು ಒಂದು 300 ಗ್ರಾಮ್ ಅಷ್ಟು ಆಗಿತ್ತು ಅದು ಚಿಕನ್ನು. ಅದು ಎತ್ತಿಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು. ಮಸಾಲೆಗೆ ಅಂತ ಅಂದ್ಬಿಟ್ಟು ಒಂದು 2 ಇಂಚಷ್ಟು ಶುಂಠಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು 2ರಿಂದ 3 ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ, ಒಂದು 3 ಹಸಿಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ನಾನಿಲ್ಲಿ 1.5 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಖಾರ ಹೆಚ್ಚು ಕಡಿಮೆ ನೋಡಿ ಹಾಕ್ಕೋಬೋದು, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು. ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ 2 ಸ್ಪೂನಷ್ಟು, ತೆಂಗಿನಕಾಯಿ ತುರಿ ಒಂದು 3/4 ಬಟ್ಲಷ್ಟು, ಕಡಲೆ ಒಂದು 2 ಸ್ಪೂನು, ಮತ್ತು ಒಂದು ಪುಟಾಣಿ ಟೊಮೊಟೊ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಇಡ್ತಿದ್ದೀನಿ. ಇದು ಫ್ರೈ ಆಗೋದಕ್ಕೆ ಒಂದು 2ರಿಂದ 3 ನಿಮಿಷ ತೊಗೋಬೋದು. ಗೋಲ್ಡನ್ ಬ್ರೌನ್ ಆಗೋದ್ರೊಳಗಡೆ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಮಿಕ್ಸಿ ಜಾರಿಗೆ ನಾವು ತೆಗೆದಿಟ್ಕೊಂಡಿರೋ ಕಡಲೆ, ಬೆಳ್ಳುಳ್ಳಿ, ಶುಂಠಿ, ಹಾಗೆ 2 ಪೀಸಷ್ಟು ಚಕ್ಕೆ ತೊಗೊಂಡಿದ್ದೀನಿ, 4 ಲವಂಗ ತೊಗೊಂಡಿದ್ದೀನಿ, 2 ಕಾಳು ಮೆಣಸು ತೊಗೊಂಡಿದ್ದೀನಿ, 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಏಲಕ್ಕಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಕೋಬಾರ್ದು. ನೀರನ್ನ ಯಾವಾಗ ಹಾಕ್ಕೋಬೇಕು ಅಂತ ಹೇಳ್ತೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ನೀರು ಹಾಕ್ಕೊಳ್ದೇ ಈ ರೀತಿ ತರಿಯಾಗಿ ರುಬ್ಕೋಬೇಕು. ಆಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಅದು ಫ್ರೈ ಆಗಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇವಾಗಲೂ ಅಷ್ಟೇ ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಳ್ದಂಗೆ ನೀಟಾಗಿ ಗ್ರೈಂಡ್ ಮಾಡಿ ತಕ್ಕೊಬೇಕು. ಈ ರೀತಿ ತರಿಯಾಗಿ ಇರಬೇಕು, ತುಂಬ ನುಣ್ಣಗೂ ಏನು ಬೇಡ. ಇದನ್ನು ಒಂದು 2 ಸ್ಪೂನಷ್ಟು, ಒಂದು 2ರಿಂದ 2.5 ಸ್ಪೂನಷ್ಟು ನಾನು ಈ ಮಸಾಲೆನ ಆಗಲೇ ಚಿಕನ್ ತೆಗೆದಿಟ್ಕೊಂಡಿದ್ವಲ್ಲ ಆ ಚಿಕನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಜೊತೆಗೆ ಚಿಕನ್ನ ರುಬ್ಕೊಳ್ಳೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ. ಮತ್ತು ಅದೇ ಮಸಾಲೆಗೆ ಒಂದು ಟೊಮೊಟೊ, ಖಾರದ ಪುಡಿ, ಸಾಂಬಾರು ಪುಡಿ. ಖಾರದ ಪುಡಿ ನೀವು ಎಷ್ಟು ಹಾಕ್ತಿರೋ ಅದಕ್ಕಿಂತ ಅರ್ಧ ಸ್ಪೂನ್ ಸಾಂಬಾರು ಪುಡಿ ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನೀರನ್ನ ಹಾಕ್ಕೊಂಬಿಟ್ಟು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ಇದು ಸಾಂಬಾರಿಗೆ. ಮತ್ತು ನಾವಾಗಲೇ ಚಿಕನ್ಗೆ ಮಸಾಲೆ ಹಾಕಿಟ್ಟಿದ್ವಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು, ಚಿಕನ್ ಸಿಗಲ್ಲ ತಿನ್ನೋದಕ್ಕೆ. ಸ್ವಲ್ಪ ತರಿಯಾಗಿದ್ದರೆ ಕೈಮಾ ಉಂಡೆ ಚೆನ್ನಾಗಿ ಬರುತ್ತೆ. ಅಲ್ಲಲ್ಲಿ ಚಿಕನ್ ಸಿಗ್ತಾಯಿದ್ರೆ ಚೆಂದ ಅಲ್ವಾ ಕೈಮಾ ಉಂಡೆ ಅಂತ ಅನಿಸ್ಬೇಕಲ್ವ ನಮಗೆ. ನೋಡಿ ಈ ರೀತಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು, ಅಂಟಬಾರ್ದಲ್ವ ಚಿಕನ್ನು, ಹಾಗಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ಒಂದೇ ಸೈಜ್ ಉಂಡೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಒಂದು ದಪ್ಪ ಒಂದು ಸಣ್ಣ ಆದರೆ ಅಷ್ಟು ನೋಡೋದಕ್ಕೂ ಚೆಂದ ಅನಿಸಲ್ಲ, ಮತ್ತು ನೀಟಾಗಿ ಬೇಯಬೇಕಲ್ವ. ಸೊ ಹಾಗಾಗಿ ನಾನು ತುಂಬ ದಪ್ಪನೂ ಮಾಡ್ಕೋತಾ ಇಲ್ಲ, ತುಂಬ ಸಣ್ಣನೂ ಮಾಡ್ಕೋತಾ ಇಲ್ಲ, ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ. 300 ಗ್ರಾಮ್ ಚಿಕನ್ ತೊಗೊಂಡಿದ್ದಕ್ಕೆ ನನಗೆ 24 ಕೈಮಾ ಉಂಡೆ ಆಗಿತ್ತು. ನಾನು ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೆ, ನನಗೆ ತುಂಬ ದಪ್ಪ ಇದ್ದರೆ ಇಷ್ಟ ಆಗಲ್ಲ. ಚಿಕ್ಕದಾಗಿದ್ದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಬೇಗ ಕುಕ್ ಆಗುತ್ತೆ ಅಂತ 24 ಉಂಡೆ ಆಗಿತ್ತು ನನಗೆ. ಈಗ ಒಲೆ ಮೇಲೆ ಒಂದು ಬಾಣಲಿ ಅಥವಾ ಪ್ಯಾನ್, ಕಡಾಯಿ ಏನಾದರೂ ಇಟ್ಕೊಂಡ್ಬಿಟ್ಟು ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಉಂಡೆಗಳನ್ನೆಲ್ಲ ಒಂದೊಂದೇ ಅದರಲ್ಲಿ ಇಡ್ತಾಯಿದ್ದೀನಿ, ಎಣ್ಣೆಗೆ ಹಾಕ್ತಾಯಿದ್ದೀನಿ. ನಾನು ಏನಕ್ಕೆ ಈ ರೀತಿ ಮಾಡ್ಕೊತಾ ಇದ್ದೀನಿ ಅಂತಂದರೆ, ಅದರಲ್ಲಿ ಚಿಕನ್ದೆಲ್ಲ ಹಸಿ ಸ್ಮೆಲ್ ಇರುತ್ತಲ್ವ, ಮಸಾಲೆದು ಎಲ್ಲ, ಅದೆಲ್ಲ ಸ್ವಲ್ಪ ನೀಟಾಗಿ ಹೋಗಬೇಕು ಅಂತ. ಈ ರೀತಿ ಮಾಡ್ಕೊಳ್ಳೋದ್ರಿಂದನೇ ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ. ಒಂದು 5ರಿಂದ 10 ನಿಮಿಷ ನಾನು ಇದೇ ರೀತಿ ಹಿಂದೆ ಮುಂದೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುಕ್ ಆಗುತ್ತೆ. ಇವಾಗೇ ಒಂದು ಅರ್ಧದಷ್ಟು ಬೆಂದೋಗ್ಬಿಡುತ್ತೆ. ಇದು ನೋಡ್ಬೋದು ಕಲರೆಲ್ಲ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಲರೆಲ್ಲ. ಇದು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಆದಮೇಲೆ ನಾನು ಆವಾಗಲೇ ರುಬ್ಬಿ ಎತ್ತಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಈ ಸ್ಟೇಜಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ, ಮುದ್ದೆ ಹಾಗೆ ಪೂರಿ ಮಾಡ್ಕೊತಾ ಇದ್ದೆ, ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 2 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀನಿ. ನಿಮಗೆ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಎಲ್ರಿಗೂ ಗಟ್ಟಿಯಾಗೆ ಇಷ್ಟ, ಸ್ವಲ್ಪ ಗಟ್ಟಿ ಇದ್ರೇ ನನಗೆ ಟೇಸ್ಟ್ ಜಾಸ್ತಿ ಅಂತ ಅನಿಸುತ್ತೆ. ನೋಡಿ ಈ ರೀತಿ ಇದೆ ಕನ್ಸಿಸ್ಟೆನ್ಸಿ. ಇದಿನ್ನೂ ಚೆನ್ನಾಗಿ ಬೆಂದಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ನಿಮಗೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸಿ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ಈ ಸ್ಟೇಜಲ್ಲಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿ ಬರೋದಕ್ಕೆ ಬಿಟ್ಬಿಡಬೇಕು. ಒಂದು 10 ನಿಮಿಷ ಆದಮೇಲೆ ಒಂದು ಸಲ ಲಿಡ್ನ ತೆಗೆದುಬಿಟ್ಟು ನೀಟಾಗಿ ಕೆಳಗಡೆ ಮಿಕ್ಸ್ ಮಾಡಿ ತಳ ಏನಾದರೂ ಹಿಡ್ದಿದೆಯಾ ಅಂತ ನೋಡ್ಕೊಳ್ಳಿ. ತಳ ಹಿಡ್ದಿರಲ್ಲ ಯಾವುದೇ ಕಾರಣಕ್ಕೂ. ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. ಈ ರೀತಿ ಮೇಲೆ ಎಲ್ಲ ತೇಲ್ ಬಂದಿದೆ ಅಂತಂದರೆ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ, ಚಿಕನ್ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ ಅಂತ. ಸಖತ್ ರುಚಿಯಾಗಿರುತ್ತೆ. ಮುದ್ದೆ, ಚಪಾತಿ, ಪೂರಿ, ದೋಸೆ ಇದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.